ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ಬಹಳಷ್ಟು ಜನ ವರ್ತಕರಿಗೆ GST ನೋಟಿಸನ್ನು ಕಳಿಸಿರ್ತಾರೆ. ಈ ಸುದ್ದಿ ಬಹಳಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಈಗಾಗಲೇ ಪ್ರಸಾರಗೊಳ್ಳುತ್ತಾ ಇದೆ. ಬಹಳಷ್ಟು ಜನ ವರ್ತಕರು ಕಂಗಾಲಾಗಿದ್ದಾರೆ. ಇನ್ನು ಬಹಳಷ್ಟು ಜನ ವರ್ತಕರು ನಮಗೆ ಈ ರೀತಿ ನೋಟಿಸ್ ಯಾವಾಗ ಬರ್ತದೋ ಎನ್ನುವಂತಹ ಆತಂಕದಲ್ಲಿ ಕೂಡ ಇದ್ದಾರೆ. ಇಂದಿನ ವಿಡಿಯೋದಲ್ಲಿ ಈ GST ರಿಜಿಸ್ಟ್ರೇಷನ್ ಯಾವಾಗ ತಗೊಳ್ಬೇಕು, ಯಾರ್ಯಾರಿಗೆ GST ಅಪ್ಲಿಕೇಬಲ್ ಆಗ್ತದೆ ಅನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅನ್ನುವಂತಹ ಒಂದು ಮಾತಿದೆ. ಅಂದರೆ ನನ್ನ ದೇಶದ ಕಾನೂನು ನಮಗೆ ತಿಳಿದಿರಲೇಬೇಕು. ಕಾನೂನು ಗೊತ್ತಿಲ್ಲ ಎಂದು ಹೇಳಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇದರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನೀವು ಕಾರ್ ಡ್ರೈವಿಂಗ್ ಮಾಡುವಾಗ ರಸ್ತೆಯ ಎಡಕ್ಕೆ ಚಲಿಸಬೇಕು. ಇದು ನಮ್ಮ ದೇಶದ ರಸ್ತೆಯ ನಿಯಮ. ಹಾಗೆ ನೀವು ಬಲಗಡೆ ಚಲಿಸಿ ಯಾರಿಗೂ ಆಕ್ಸಿಡೆಂಟ್ ಮಾಡಿ ಆಮೇಲೆ ಸಿಕ್ಕಿಬಿದ್ದಾಗ, ಓಹೋ ನನಗೆ ಗೊತ್ತೇ ಇರಲಿಲ್ಲ ಎಡಕ್ಕೆ ಚಲಿಸಬೇಕು ಅನ್ನುವ ಕಾನೂನು ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಹಾಗಾಗಿ ನಾನು ಬಲಕ್ಕೆ ಚಲಾಯಿಸ್ಕೊಂಡು ಹೋದೆ ಅಂತ ಹೇಳಿ ಆ ಕಾನೂನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ದೇಶದಲ್ಲಿ ವ್ಯಾಪಾರ ಮಾಡುವಾಗ, ಬಿಸ್ನೆಸ್ ಮಾಡುವಾಗ ಬಹಳಷ್ಟು ಕಾನೂನುಗಳು ಲಾಗೂ ಆಗ್ತವೆ. ಅಂತಹ ಕಾನೂನು ನಮ್ಮ ಬಿಸ್ನೆಸ್ಗೆ ಯಾವ್ಯಾವ ಕಾನೂನು ಅಪ್ಲಿಕೇಬಲ್ ಇದೆ ಅನ್ನುವಂತಹ ವಿಚಾರವನ್ನು ತಿಳಿದಿರಲೇಬೇಕು. ಈಗ GST ಯಾರಿಗೆ ಅಪ್ಲಿಕೇಬಲ್ ಆಗ್ತದೆ ಅನ್ನೋ ವಿಚಾರವನ್ನು ನೋಡೋಣ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಹೆಸರೇ ಹೇಳುವ ಹಾಗೆ ಸರಕು ಹಾಗೂ ಸೇವೆಗಳಿಗೆ ಇದು ಅನ್ವಯವಾಗ್ತದೆ. ಹಾಗಿದ್ರೆ ಯಾರು GST ತುಂಬಬೇಕು? GST ಯಾರು ತುಂಬಬೇಕಂದ್ರೆ ಯಾರು ರಿಜಿಸ್ಟ್ರೇಷನ್ಗೆ ಒಳಪಡ್ತಾರೋ ಅಂಥವರು GSTಯನ್ನು ತುಂಬಬೇಕು. ಇನ್ನು ಯಾರಿಗೆ ರಿಜಿಸ್ಟ್ರೇಷನ್ ಅಪ್ಲಿಕೇಬಲ್ ಇದೆ ಅದನ್ನು ಕಾನೂನಲ್ಲಿ ಹೇಳಿದ್ದಾರೆ. ಈಗ ಒಬ್ಬ ವರ್ತಕರು ಗ್ರಾಸರಿ ಸ್ಟೋರ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಂದರೆ ಕಿರಾಣಿ ಸ್ಟೋರನ್ನು ಇಟ್ಕೊಂಡಿದ್ದಾರೆ. ಅವರು ಮಾರಾಟ ಮಾಡ್ತಿರುವಂಥದ್ದು ಗೂಡ್ಸ್. ಇನ್ನೊಬ್ಬರು ಹೋಟೆಲನ್ನು ಇಟ್ಕೊಂಡಿದ್ದಾರೆ ಅಥವಾ ಕ್ಯಾಂಟೀನನ್ನು ನಡೆಸ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂಥ ಬಿಸ್ನೆಸ್ ಸರ್ವೀಸಲ್ಲಿ ಬರ್ತದೆ. ಇದರ ಡೆಫಿನೇಷನ್ ಎಲ್ಲವನ್ನು GST ಆ್ಯಕ್ಟಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಯಾರ್ಯಾರು ಎಕ್ಸ್ಕ್ಲೂಸಿವ್ ಆಗಿ ಸರಕುಗಳಲ್ಲಿ ವ್ಯಾಪಾರ ಮಾಡ್ತಾರೆಯೋ ಅಂಥವರಿಗೆ ನಮ್ಮ ರಾಜ್ಯದಲ್ಲಿ 40 ಲಕ್ಷ ಟರ್ನೋವರ್ ತನಕ GST ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ರಿಜಿಸ್ಟ್ರೇಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ 40 ಲಕ್ಷ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಮೀರ್ತು ಅಂತ ಆದರೆ ಅವರು ಕಡ್ಡಾಯವಾಗಿ GST ರಿಜಿಸ್ಟ್ರೇಷನನ್ನು ತಗೊಳ್ಬೇಕಾಗ್ತದೆ. ಫೈನಾನ್ಷಿಯಲ್ ಇಯರ್ ಅಂದರೆ 1 ಏಪ್ರಿಲ್ ಒಂದು ವರ್ಷ, 1 ಏಪ್ರಿಲಿಂದ 31 ಮಾರ್ಚ್ ತನಕ ಇದನ್ನು ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೇವೆ. ಈ 12 ತಿಂಗಳ ಅವಧಿಯನ್ನು ಫೈನಾನ್ಷಿಯಲ್ ಇಯರ್ ಅಂತ ಕರಿತೇವೆ. ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಒಂದು ವೇಳೆ ನಿಮ್ಮ ಟರ್ನೋವರ್ 40 ಲಕ್ಷ ದಾಟಿತು ಅಂತ ಆದರೆ ನಿಮಗೆ GST ತೆಗೆದುಕೊಳ್ಳುವಂತಹ ಬಾಧ್ಯತೆ ಬರ್ತದೆ. ಇನ್ನು ಸರ್ವೀಸನ್ನು ನೀಡುವಂಥವರಿಗೆ, ಅಂದರೆ ಅವರು ಹೋಟೆಲ್ ವ್ಯಾಪಾರ ಆಗಿರ್ಬೋದು, ಹೋಟೆಲ್ ಉದ್ಯಮ ಆಗಿರ್ಬೋದು, ಅಥವಾ ಲಾಡ್ಜಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಕನ್ಸಲ್ಟೆನ್ಸಿ ಬಿಸ್ನೆಸ್ಸಲ್ಲಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರ್ಬೋದು, ಕಮಿಷನನ್ನು ಗಳಿಸ್ತಾ ಇರ್ಬೋದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ, ಇಂಥವರಿಗೆ 20 ಲಕ್ಷ ಆ ಲಿಮಿಟ್ ಇದೆಯಲ್ಲ ರಿಜಿಸ್ಟ್ರೇಷನ್ ತಗೊಳ್ಳಿಕ್ಕೆ, ಆ ಲಿಮಿಟ್ 20 ಲಕ್ಷಗಳಾಗಿರ್ತದೆ. ಈಗಾಗಲೇ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ ನಾವು 40 ಲಕ್ಷಕ್ಕಿಂತ ಹೆಚ್ಚಿಗೆ ಟರ್ನೋವರ್ ಆದಂಥವರಿಗೆ ನೋಟಿಸನ್ನು ನೀಡಿದ್ದೇವೆ ಅಂತ. ಹಾಗಿದ್ರೆ ಡಿಪಾರ್ಟ್ಮೆಂಟ್ನವರಿಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು? ಈಗ ಜನರು ಸ್ಕ್ಯಾನ್ ಮಾಡಿರ್ತಾರಲ್ಲ, ಫೋನ್ಪೇ ಆಗಿರ್ಬೋದು, Paytm ಆಗಿರ್ಬೋದು, ಇಂತಹ UPI ಆ್ಯಪ್ಗಳ ಮೂಲಕ ಅವರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೀಡಿದಂತಹ ಪತ್ರಿಕಾ ಪ್ರಕಟಣೆಯ ಕಡೆ ಬರೋಣ. ಇದರಲ್ಲಿ ಅವರೇನು ಹೇಳ್ತಾರೆ, 1.5 ಕೋಟಿ ತನಕ ಟರ್ನೋವರ್ ಇರುವಂಥವರು 1% ತುಂಬಿದರೆ ಸಾಕು ಎನ್ನುವುದಾಗಿ ಇವರು ಇದರಲ್ಲಿ ಹೇಳಿದ್ದಾರೆ. ಇದು ಹೌದಾ? ಹೌದು, ಅರ್ಧಂಬರ್ಧ ಹೌದು, ಪಾರ್ಷಿಯಲಿ ಇಟ್ಸ್ ಕರೆಕ್ಟ್. ಆದರೆ ಫುಲ್ ಕರೆಕ್ಟ್ ಅಲ್ಲ. ಯಾಕಂದರೆ ಈಗ ಹೋಟೆಲ್ ಉದ್ಯಮ ನಡೆಸ್ತಾ ಇರುವಂಥವರು
5% ತುಂಬಬೇಕಾಗ್ತದೆ. ಇನ್ನು ಸರ್ವೀಸನ್ನು, ಬೇರೆ ರೀತಿಯ ಸರ್ವೀಸನ್ನು ನೀಡುವಂಥವರು, ಅವರಿಗೊಂದು ಆಪ್ಷನ್ ಇದೆ. 6% ಟರ್ನೋವರ್ ಮೇಲೆ 6% ತುಂಬಿದರೆ ಆಯಿತು. ಆದರೆ ಅದಕ್ಕೆ ಟರ್ನೋವರ್ ಲಿಮಿಟ್ 50 ಲಕ್ಷ ಇದೆ. ಹೀಗೆ ಅಂದರೆ GST ಕಾನೂನು ಬಹಳ ದೊಡ್ಡದಿದೆ. ಈಗ ಡಿಪಾರ್ಟ್ಮೆಂಟ್ನವ್ರದ್ದು ಕೂಡ ತಪ್ಪು ಅಂತಲ್ಲ, ಇದನ್ನು ಸಂಕ್ಷಿಪ್ತವಾಗಿ ಅವರು ಕೊಟ್ಟಿದ್ದಾರೆ ಅಷ್ಟೇ. ಪ್ರತಿಯೊಬ್ಬ ಬಿಸ್ನೆಸ್ ಮೆನ್ ಕೂಡ ತಾನು ನಡೆಸುವಂತಹ ಬಿಸ್ನೆಸ್ ಯಾವ್ಯಾವ ಕಾನೂನಿಗೆ ಒಳಪಟ್ಟಿರ್ತದೆ, ನಾನು ಯಾವ್ಯಾವ ಕಾನೂನನ್ನು ಪಾಲಿಸಬೇಕು ಎಂಬುದನ್ನು ತಿಳ್ಕೊಳ್ಳುವಂಥದ್ದು ಅತ್ಯವಶ್ಯಕ. ಹಾಗಿರುವಾಗ ಯಾರಲ್ಲಿ ಕೇಳಬೇಕು ಈ ವಿಚಾರವನ್ನು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಿರ್ಬೋದು ಅಥವಾ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ಗಳು ಇರ್ಬೋದು, ಅಂಥವರ ಆಫೀಸಿಗೆ ಹೋಗಿ ಕೂತ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಹೋಗಿ ಅವ್ರ ಹತ್ರ ಸಲಹೆಯನ್ನು ತಗೊಳ್ಳಿ. ಸ್ವಲ್ಪ ಖರ್ಚಾಗ್ಬೋದು, ಅವರು ನೀಡುವಂತಹ ಸಲಹೆಗೆ ಅವರು ಫೀಸನ್ನು ಚಾರ್ಜ್ ಮಾಡ್ತಾರೆ. ಆದರೆ ಒಮ್ಮೆಲೆ ನೋಟಿಸ್ ಬಂದಾಗ, ಲಕ್ಷಾಂತರ ರೂಪಾಯಿಗಳ ಡಿಮಾಂಡ್ ನೋಟಿಸ್ಗಳು ಬಂದಾಗ ಆಗುವಂತಹ ಖರ್ಚನ್ನು ಹೋಲಿಸಿದರೆ, ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಿಗಾಗಿರ್ಬೋದು ಅಥವಾ CAಗಳಿಗಾಗಿರ್ಬೋದು ಕೊಡುವಂತಹ ಫೀಸ್ ಬಹಳ ಕಡಿಮೆ ಆಗಿರ್ತದೆ. ಹಾಗೆ ನಿಮಗೇನಾದರೂ ನನ್ನಿಂದ ಸಲಹೆ ಬೇಕು ಅಂತ ಆದರೆ, ನಾನು ಕೂಡ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿದ್ದೇನೆ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇಮೇಲ್ ಐಡಿಯನ್ನು ನಮೂದಿಸಿರ್ತೇನೆ, ಅದಕ್ಕೆ ಕಾಂಟ್ಯಾಕ್ಟ್ ಆಗ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ನಮೂದಿಸಿರ್ತೇನೆ, ಅಲ್ಲಿ ಕೂಡ DM ಅನ್ನು ಮಾಡ್ಬೋದು. ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಈ GST ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದ.